ಎಲ್ರಿಗೂ ನಮಸ್ಕಾರ. ಆ, ಮಾರುತ ಆ್ಯಕ್ಚುಲಿ ಸಿನಿಮಾಗಿಂತ ಹೇಳೋಕ್ಕೆ ಹೆಚ್ಚಾಗಿದ್ದು ನನಗೆ ಕಲಿಯೋಕ್ಕೆ ತುಂಬ ಅವಕಾಶ ಸಿಕ್ತು ಈ ಸಿನಿಮಾದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡೈರೆಕ್ಟರ್ ಎಸ್ ನಾರಾಯಣ್ ಸರ್. ಸೊ ಫಸ್ಟು ಅವ್ರ ಜೊತೆ ನಾನು ಆ್ಯಕ್ಚುಲಿ ಡೈರೆಕ್ಟರ್ ಅವರು ಅಂತ ಗೊತ್ತಾದಾಗ ನನಗೆ ತುಂಬ ಟೆನ್ಷನ್ ಆಗಿತ್ತು. ಯಾಕಂದರೆ ತುಂಬ ಲೆಜೆಂಡ್ರಿ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿ ಡೈರೆಕ್ಟರ್. ಸೊ ಹೇಗೆ ಪರ್ಫಾರ್ಮ್ ಮಾಡೋದು ಇಲ್ಲ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನನಗೆ ತುಂಬ ಒಂದು ಭಯ ಇತ್ತು. ಬಟ್ ಸೆಟ್ಟಿಗೆ ಹೋದಾಗ ಒಂದು ಫಸ್ಟ್ ಡೇ ಒಂದು ಏನೋ ಪ್ರಯತ್ನ ಪಟ್ಟಾಗ ಅದು ವರ್ಕ್ ಆಗ್ತಾಯಿಲ್ಲ ಅಂತ ಗೊತ್ತಾದಾಗ ನಾನು ಸರ್ಗೆ ಒಂದೇ ಮಾತು ಹೇಳಿದ್ದು, ಸರ್ ನಿಜವಾಗ್ಲೂ ನನಗೆ ಗೊತ್ತಾಗ್ತಾಯಿಲ್ಲ ಹೇಗೆ ಮಾಡಬೇಕು ಅಂತ, ನೀವು ತೋರಿಸ್ಕೊಡಿ ಸರ್, ನೀವು ತೋರಿಸ್ಕೊಡೋ ರೀತಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ಟು ಬಿ ವೆರಿ ಹಾನೆಸ್ಟ್, ಇಡೀ ಸಿನಿಮಾ ಅವರು ಈ ಥರ ಮಾಡು ಅಂತ ಒಂದು ಗೈಡೆನ್ಸ್ ಕೊಟ್ಟರು. ಸೊ ಆ ಗೈಡೆನ್ಸ್ನೇ ಫಾಲೋ ಮಾಡ್ಕೊಂಡಿದ್ದೆ. ಎಸ್ಪೆಷಲಿ ಕಾಮಿಡಿ ಸೀಕ್ವೆನ್ಸು ನನ್ನ ಕೆರಿಯರಲ್ಲೂ ಫಸ್ಟ್ ಟೈಮ್ ಇಷ್ಟೊಂದು ಕಾಮಿಡಿ ಸೀಕ್ವೆನ್ಸ್ ಟ್ರೈ ಮಾಡಿದೆ. ಯಾಕಂದರೆ ಸಾಧು ಸರ್ ಇದ್ದರು, ರಂಗಣ್ಣವರು ಸರ್ ಇದ್ದರು. ಸೊ ಇಂಥವ್ರ ಮಧ್ಯೆ ಕಾಮಿಡಿ ಸೀಕ್ವೆನ್ಸಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಅಷ್ಟು ಈಸಿ ಅಲ್ಲ. ಯಾಕಂದರೆ ದೇ ಆರ್ ಆಲ್ ಲೆಜೆಂಡ್ಸ್. ಸೊ ಅಲ್ಲಿ ನನಗೆ ನಾರಾಯಣ್ ಸರ್ ಸಪೋರ್ಟ್ ತುಂಬ ಸಿಕ್ತು. ಯಾಕಂದರೆ ಅವರು ಸೀಕ್ವೆನ್ಸ್ನ ಬ್ರೇಕ್ ಮಾಡಿ ಇದನ್ನು ಈ ಥರ ರಿಯಾಕ್ಟ್ ಮಾಡಿದ್ದು ಈ ಥರ ಆ್ಯಕ್ಟ್ ಮಾಡು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್. ತುಂಬ ಕಲಿತೆ ನಿಮ್ಮ ಸ್ಕೂಲಲ್ಲಿ. ಜೊತೆಗೆ ವಿಜಿ ಸರ್ ತುಂಬ ಚಿಕ್ಕ ವಯಸ್ಸಿಂದ ರಜನಿಕಾಂತ್ ಅನ್ನೋ ನಮ್ಮ ಸಿನಿಮಾ ಶೂಟಿಂಗಿಂದ ತುಂಬ ಪರಿಚಯ. ವಯಸ್ಸಲ್ಲಿ ನನಗಿಂತ ತುಂಬ ದೊಡ್ಡವರಾದರು. ಒಂಥರ ಆ ಟೈಮಲ್ಲಿ ಒಂಥರ ಫ್ರೆಂಡ್ಲಿ ಆಗಿದ್ದರು. ಇವತ್ತೊಂದು ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಮಾರುತ ಸಿನಿಮಾದಲ್ಲಿ ಅವ್ರ ಜೊತೆ ಸ್ಟೇಜು ಹಾಗೂ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಅಣ್ಣ. ನನಗೋಸ್ಕರ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿರೋದು ತುಂಬ ಖುಷಿಯಾಗಿದೆ. ಜೊತೆಗೆ ಇವತ್ತು ಈವೆಂಟಿಗೂ ಬಂದು ಸಪೋರ್ಟ್ ಮಾಡ್ತಾರೆ. ಇಟ್ ಮೀನ್ಸ್ ಅಲಾಟ್. ಯಾಕಂದರೆ ಇವತ್ತಿನ ದಿವಸಕ್ಕೆ ಕನ್ನಡ ಇಂಡಸ್ಟ್ರೀಲಿ ಒಳ್ಳೆ ಸಿನಿಮಾ ಮಾಡಿ ಜನಕ್ಕೆ ಥಿಯೇಟ್ರಿಗೆ ಕರ್ಸೋದು ತುಂಬ ಕಷ್ಟ ಆಗಿದೆ. ಏನಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕೆಲವು ಸತಿ ಡೀಸೆಂಟಾಗಿರೋ ಸಿನಿಮಾನೋ ಇಲ್ಲ ಚೆನ್ನಾಗಿಲ್ದಿರೋ ಸಿನಿಮಾನೋ ಚೆನ್ನಾಗಿದೆ ಅಂತ ಜನಕ್ಕೆ ಹೇಳಿ ಪೋರ್ಟ್ರೇ ಮಾಡಿದಾಗ ನೆಕ್ಸ್ಟ್ ಚೆನ್ನಾಗಿರೋ ಸಿನಿಮಾ ಇದ್ದಾಗೂ ಥಿಯೇಟ್ರಿಗೆ ಜನ ಬರೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಜನಕ್ಕೆ ನಂಬೋದು ಕಷ್ಟ ಆಗುತ್ತೆ, ಯಾರು ಚೆನ್ನಾಗಿದೆ ಅಂತ. ಬಟ್ ಆ ಇಡೀ ಪೋಸ್ಟರ್ಗೆ ಒಂದು ಸ್ಯಾಂಡಲ್ವುಡ್ ಸಾಲಕ ವಿಜಯ್ ಸರ್ ಇದ್ದಾಗ ಒಂದು ಫಿಲಮ್ಗಿರೋ ತೂಕನೇ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ ಜೊತೆಗೆ ನಮ್ಮ ಸಿನಿಮಾಗೊಂದು ಮ್ಯಾಸಿವ್ ಪಿಲ್ಲರ್ ನೀವು ಅಂತ ಹೇಳೋದು ತಪ್ಪಾಗಲ್ಲ. ಥ್ಯಾಂಕ್ ಯು, ರಿಯಲಿ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಫಾರ್ ಮೀ. ಹಾಗೆ ಈ ಸಿನಿಮಾದಲ್ಲಿ ಶರತ್ ಲೋಹಿತ್ ಅಶ್ವಥ್ ಸರ್ ಇದ್ದಾರೆ. ಸೊ ತಂದೆ ಪಾತ್ರ ಮಾಡಿದ್ದಾರೆ. ಸೊ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ತುಂಬ ಈಸಿ ಆಯ್ತು. ಯಾಕಂದ್ರೆ ನಾನು ಸರ್ ಕೇಳಿದೆ, ಸರ್ ಹಿಂಗೆ ರಿಯಾಕ್ಟ್ ಮಾಡ್ತೀನಿ, ಈ ಥರ ಓಕೆನಾ ಅಂತ. ಸೊ ಅವರು ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಜೊತೆಗೆ ತಾರಾಮ್ ಅವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ನು. ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ, ಅವ್ರ ಜೊತೆ ಒಂದು ಕಾಂಬಿನೇಷನ್ನು. ನಮ್ಮ ಕಮಿಡಿಯನ್ ಗಿರಿಯವರಿದ್ದಾರೆ, ಸಂಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವಗಡ ಇದ್ದಾರೆ. ಸೊ ಅದ್ಭುತವಾದ ತಾರಾಂಗಣ. ರಾಜು ತಾಳಿಕೋಟಿ ಸರ್ ಕೂಡ ಇದ್ದಾರೆ. ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ರಿಯಲಿ ಮಿಸ್ ಹಿಮ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಕೂಡ ನನಗೊಂದು ಲೈಫಲ್ಲಿ ಒಂದು ಗ್ರೇಟ್ಫುಲ್ ಫಾರ್ ದಟ್ಸ್ ಲಿವ್ ಆ್ಯಕ್ಟಿಂಗ್ ವಿತ್ ಸಚ್ ಲೆಜೆಂಡ್ಸ್. ಸೊ ಕೊನೆಯದಾಗಿ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಸರ್ ಹಾಗೂ ಮಂಜು ಸರ್ಗೆ ತುಂಬ ಥ್ಯಾಂಕ್ ಯು. ಯಾಕಂದರೆ ಇಂಥ ಒಂದು ಸಿನಿಮಾ ನನಗೆ ಮಾಡಬೇಕು, ನನಗೆ ಒಳ್ಳೆಯದಾಗಲಿ ಅಂತ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಸೊ ನನಗೆ ಒಂದೇ ಒಂದು ಏನು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಅಂತಲ್ಲ, ಒಂದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಷ್ಟು ಒಳ್ಳೆ ಕ್ಯಾಸ್ಟಿಂಗ್ ಕೊಟ್ಟು ಇವತ್ತಿನ ದಿವಸ ಒಂದು 4-5 ಜನ ಆರ್ಟಿಸ್ಟ್ ಸೇರಿಸೋದೇ ಕಷ್ಟ. ಯಾಕಂದರೆ ಎಲ್ಲರೂ ಬ್ಯುಸಿ ಇರ್ತಾರೆ, ಬೇರೆ ಲ್ಯಾಂಗ್ವೇಜಸಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಒಂದು ಡೈರೆಕ್ಟರ್ ವಿಷನ್ಸ್ನ ನಂಬಿ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅಪ್ಪಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊನ್ನೆ ಪ್ರಮೋಷನ್ ಎಲ್ಲ ಆದಮೇಲೆ ಇದೇನೋ ಇದೆಯಪ್ಪ ನೀನೇನೋ ಪ್ರಮೋಷನ್ ಮಾಡಬೇಕಾ ಅಂತ ಕೇಳಿದ್ರು. ನನಗೆ ಮಾತು ಕೇಳಿದಾಗ ತುಂಬ ನೋವಾಗ್ಬಿಡ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೇ ಆದರೂ ಸನ್ಸ್ ಫೇವ್ರೆಟ್ ಇರೋಸ್ ಆಲ್ವೇಸ್ ಇಸ್ ಫಾದರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತಿಗೂ ನಮ್ಮಪ್ಪ ನನಗೂ ವಯಸ್ಸಾಗಿ ಬೆಳೀತಾ ಇದ್ರು, ನಮ್ಮಪ್ಪ ಇವತ್ತಿಗೂ ನನಗೆ ಏನಾರು ಬೇಕಪ್ಪ ಅಂತ ಕೇಳ್ತಾರಲ್ಲ, ಆ ವರ್ಡ್ ಕೇಳೋಕ್ಕೆ ನನಗೆ ತುಂಬ ಹರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಅಪ್ಪ ಹತ್ರ ಏನೂ ಕೇಳೋಕ್ಕೆ ಇಷ್ಟಪಡಲ್ಲ. ತುಂಬ ವೆರಿ ಹಾನೆಸ್ಟ್. ನಮ್ಮ ಅಪ್ಪಂಗೆ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಸಕ್ಸಸ್ಫುಲ್ ಆ್ಯಕ್ಟ್ರಾಗಿ ನಮ್ಮ ಅಪ್ಪನ ಮುಖದಲ್ಲಿ ಸ್ಮೈಲ್ ತರೋದೇ ನನ್ನ ಇಂಟೆನ್ಷನ್ ಮೇನ್ಲಿ, ಟು ಬಿ ಆನೆಸ್ಟ್. ನನಗೆ ಎಷ್ಟು ಖುಷಿ ಇದೆಯೋ ನನಗೆ ಅದು ಗೊತ್ತಿಲ್ಲ. ಬಟ್ ನನ್ನ ತಂದೆ ಮುಖದಲ್ಲಿ ನನ್ನ ಖುಷಿ ಕಾಣಬೇಕು. ಯಾಕಂದರೆ ನನಗೋಸ್ಕರ ನಮ್ಮ ಅಪ್ಪ ತುಂಬ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಡ್ಯಾಡಿ ಹೇಳೋಕ್ಕೆ ಇಷ್ಟಪಡೋದು. ಬಟ್ ಇವತ್ತಿನ ಇನ್ನೊಂದು ಸ್ಟೇಜಲ್ಲಿ ಎಲ್ಲ ದೊಡ್ಡವ್ರ ಮುಂದೆ ಒಂದು ತುಂಬ ಪ್ರೀತಿನ ಒಂದು ಮಾತು ಹೇಳ್ತೀನಿ. ಇನ್ನು ಮುಂದೆ ನೀವು ನನಗೆ ಸಪೋರ್ಟ್ ಇದ್ದು ಪ್ರೀತಿನ ಆಶೀರ್ವಾದ ಮಾಡಿ ಸಾಕು. ಮಿಕ್ಕಿ ನಾನು ಮಾಡ್ತೀನಿ, ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳ್ತೀನಿ. ಖಂಡಿತ ನಾನು ಮಾಡ್ತೀನಿ, ದೊಡ್ಡ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ. ನೀವು ಟೆನ್ಷನ್ ತೊಗೊಂಡು ಏನೋ ಮಾಡೋಕ್ಕೆ ನನಗೆ ಹೋಗಬೇಡಿ, ಆರಾಮಾಗಿ ನೀವಿರಿ, ನಾನು ಮಾಡ್ತೀನಿ, ನಂಬಿಕೆ ಇರಲಿ. ಯಾಕಂದರೆ ನಾನು ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಡೀ ಸಿನಿಮಾದಲ್ಲಿ ತಂದೆ ಮಗ ಮಧ್ಯೆ ಒಂದು ಬಾಂಡ್ ಇಲ್ಲಾಂದರೆ ಒಂದು ಸ್ಪೇಸ್ ಇರುತ್ತೆ. ತಂದೆ ಪ್ರಕಾರ ಮಗ ತಪ್ಪು ಅನ್ಕೋತಾರೆ, ಮಗ ಪ್ರಕಾರ ತಂದೆ ತಪ್ಪು ಅನ್ಕೋತಾರೆ. ಬಟ್ ನನಗೆ ಯಾವಾಗಲೂ ನಾನು ನಂಬೋದೇನು ಅಂತ ಹೇಳಿದ್ರೆ,
ನಿಜವಾಗ್ಲೂ ಮಗಂಗೆ ಒಂದು ಇಂಟೆನ್ಷನ್ ಇದ್ದಾಗ ತಂದೆ ಆದವರು ನಂಬಿ ಮಗನ ನೀನು ಬಿದ್ದರೆ ನಾನು ಹಿಡ್ಕೋತೀನಿ ಅಂತ ಒಂದು ಗ್ಯಾರಂಟಿ ಕೊಟ್ಟರೆ ಸಾಕು. ಮಕ್ಕಳು ನಾವು ಖಂಡಿತ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅನಿಲು, ಸುಮನ್ ಅವ್ರಿಗೆಲ್ಲ ಥ್ಯಾಂಕ್ ಯು. ಹಾಗೆ ನನ್ನ ಫ್ರೆಂಡ್ ರಕ್ಷಿತ್ ಕೂಡ ಈ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ರೋಲ್ ಬಂದು ಪಾಪ ನನಗೋಸ್ಕರ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ. ಯಾಕಂದರೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಮೊನ್ನೆ ಯೋಚನೆ ಮಾಡ್ತಾಯಿದ್ದೆ, 10 ವರ್ಷ ಆಯಿತು ಮನೇಲಿ ಮದುವೆ ಆಗು ಅಂತ ಕೇಳ್ತಾರೆ. ಇಲ್ಲ, ಸಿನಿಮಾಗೆ ಕೆರಿಯರ್ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ನಾನು 2015 ಆ್ಯಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ನಮ್ಮ ರಂಗಣ್ಣವ್ರ ಮಿಸ್ಸಸ್ ಮೇಡಮ್ ಹತ್ರ. ಮನೇಲಿ ಇವಾಗ ಮದುವೆ ಬೇರೆ ಆಗು ಅಂತ ಹೇಳ್ತಾರೆ. ಜೀವನದಲ್ಲಿ ಏನು ಮಾಡಿದ್ವಿ ಗುರು ನಾವು ಅಂತ ಹಿಂದೆ ತಿರುಗಿ ನೋಡಿದ್ರೆ, ಸಿನಿಮಾ ಬಿಟ್ಟರೆ ಬೇರೆ ಏನು ನಾನು ಎಲ್ಲೂ ಹೋಗಿಲ್ಲ, ಏನೂ ಕಲ್ತಿಲ್ಲ. ಸಿನಿಮಾಗೋಸ್ಕರ ನಾನು ಪ್ರಾಕ್ಟೀಸ್ ಮಾಡಿದ್ದು. ಸೊ ಸಿನಿಮಾ ನನ್ನ ಉಸಿರು. ತಪ್ಪಿದ್ರೆ ಹೇಳಿ ತಿಳ್ಕೊತೀನಿ, ತಿದ್ಕೋತೀನಿ, ಬೆಳೆಸಿ ಬೆಳೆಯೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.